ಬೆಟ್ಟಗಳ ಸಾಲು, ನಡುವೆ ಹರಿಯುವ ಹಳ್ಳ, ಹಸಿರು ಹೊದಿಸಿದಂತಿರುವ ಹೊಲಗಳು. ಇದು ನಮ್ಮ ಕಿರಣನ ಊರು. ಕಿರಣ್ ಕೇವಲ ಒಬ್ಬ ಸಾಮಾನ್ಯ ಹುಡುಗನಲ್ಲ. ಅವನಲ್ಲಿ ಒಂದು ಬೆಟ್ಟದಷ್ಟು ಕುತೂಹಲ ಮತ್ತು ನದಿಯಷ್ಟು ದಯೆ ಇತ್ತು. ಕಿರಣ, ಇಲ್ ಬಾ ಮಗ್ನೆ. ಈ ಮಣ್ಣಿನ ವಾಸನೆ ನೋಡಿದ್ಯಾ? ಇದು ನಮ್ಗೆ ಬರೀ ಅನ್ನ ಕೊಡಲ್ಲ, ಸಂಸ್ಕಾರವನ್ನೂ ಕೊಡುತ್ತೆ. ಆದ್ರೆ ಇದಕ್ಕಿಂತ ಮಿಗಿಲಾದ ಒಂದು ರಹಸ್ಯ ನಮ್ಮ ಹಳ್ಳಿಯ ಪಕ್ಕದ ಕರಿಮಲೆ ಅರಣ್ಯದಲ್ಲಿದೆ ಗೊತ್ತಾ? ಅಜ್ಜ, ಯಾವ ರಹಸ್ಯ ಅದು? ನೀವ್ ಯಾವಾಗ್ಲೂ ಹೀಗೆ ಅರ್ಧಕ್ ನಿಲ್ಸ್ತೀರಿ? ಅಜ್ಜ, ಅದು ಸ್ವರ್ಣ ಪಕ್ಷಿ. ವರ್ಷಕ್ಕೊಮ್ಮೆ ಅದು ಅರಣ್ಯದ ಅತಿ ಎತ್ತರದ ಮರದ ಮೇಲೆ ಒಂದು ಚಿನ್ನದ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆಯನ್ನು ಯಾರು ಪಡೀತಾರೋ ಅವರು ಶ್ರೀಮಂತರಾಗ್ತಾರೆ. ಆದರೆ ನೆನಪಿಡು, ಆ ಹಕ್ಕಿಯನ್ನು ನೋಡಬೇಕಾದ್ರೆ ಮನಸ್ಸು ಶುದ್ಧವಾಗಿರಬೇಕು. ಅಜ್ಜನ ಮಾತು ಕಿರಣನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಒಂದು ಮುಂಜಾನೆ ಯಾರಿಗೂ ತಿಳಿಸದೆ ಕಿರಣ್ ಕೈಯಲ್ಲೊಂದು ಬಡಿಗೆ ಹಿಡಿದು ಅರಣ್ಯದ ಕಡೆಗೆ ಹೆಜ್ಜೆ ಹಾಕಿದ. ಅಯ್ಯೋ ಪಾಪ, ಈ ಮರಿಗೆ ಪೆಟ್ಟಾಗಿದೆ. ನಾನು ಚಿನ್ನದ ಹಕ್ಕಿ ಹುಡುಕಲು ಹೋದ್ರೆ ಇದು ಇಲ್ಲಿ ಸತ್ತು ಹೋಗ್ಬೋದು. ಕಿರಣ್ ತನ್ನ ಗುರಿಯನ್ನು ಮರೆತು ಜಿಂಕೆಯ ಗಾಯಕ್ಕೆ ಗಿಡಮೂಲಿಕೆ ಹಚ್ಚಿ ಅದಕ್ಕೆ ನೀರು ಕುಡಿಸಿ ಉಪಚರಿಸ್ತಾನೆ. ಈ ಕರುಣೆಯೇ ಅವನನ್ನು ಮುಂದಿನ ದಾರಿಗೆ ಸುಲಭವಾಗಿ ಕರೆದೊಯ್ಯುತ್ತದೆ. ಸೂರ್ಯ ನೆತ್ತಿಯ ಮೇಲೆ ಬಂದಾಗ ಕಿರಣ್ ಒಂದು ಬೃಹತ್ ಆಲದ ಮರದ ಬಳಿ ತಲುಪಿದ. ಆ ಮರದಿಂದ ವಿಚಿತ್ರವಾದ ಪ್ರಕಾಶ ಹೊರಬರುತ್ತಿತ್ತು. ಕಿರಣ್, ಅಪ್ಪಾ, ಅಜ್ಜ ಹೇಳಿದ್ದು ನಿಜ. ಇದು ಚಿನ್ನದ ಮೊಟ್ಟೆ. ಇದನ್ನು ಮಾರಿದ್ರೆ ನಮ್ಮ ಹಳ್ಳಿಯ ಎಲ್ಲ ಕಷ್ಟಗಳು ತೀರುತ್ತವೆ. ನಾನು ರಾಜನಂತೆ ಬದುಕಬಹುದು. ಕಿರಣ್ ಮೊಟ್ಟೆಯನ್ನು ಕೈಗೆ ತೆಗೆದುಕೊಳ್ಳಲು ಹೋದಾಗ ಪಕ್ಕದಲ್ಲೇ ತಾಯಿ ಹಕ್ಕಿ ಬಂದು ಕುಳಿತುಕೊಳ್ಳುತ್ತದೆ. ಅದರ ಕಣ್ಣುಗಳಲ್ಲಿ ನೀರಿತ್ತು. ಅದು ತನ್ನ ಮರಿಗಾಗಿ ಬೇಡಿಕೊಳ್ಳುತ್ತಿರುವಂತೆ ಕಾಣುತ್ತಿತ್ತು. ಕಿರಣ್, ನಾನು ಇದನ್ನು ತೆಗೆದುಕೊಂಡ್ರೆ ಈ ತಾಯಿ ಹಕ್ಕಿಯ ನೋವಿಗೆ ಬೆಲೆ ಯಾರು ಕೊಡ್ತಾರೆ? ಹಣಕ್ಕಿಂತ ಪ್ರೀತಿ ದೊಡ್ಡದಲ್ವೇ? ಕಿರಣ್ ಆ ಮೊಟ್ಟೆಯನ್ನು ಅಲ್ಲಿಯೇ ಬಿಟ್ಟು ಕೆಳಗಿಳಿದನು. ಆದರೆ ಆಶ್ಚರ್ಯ, ಹಕ್ಕಿಯು ತಾನಾಗಿಯೇ ಕೆಳಗಿಳಿದು ಬಂದು ಕಿರಣನ ಹೆಗಲ ಮೇಲೆ ಕುಳಿತು ಒಂದು ಸಣ್ಣ ಚಿನ್ನದ ಗಡಿಯನ್ನು ಉದುರಿಸಿತು. ಪ್ರಾಮಾಣಿಕತೆಗೆ ಸಿಗುವ ಫಲ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಕಿರಣ್ ಮನೆಗೆ ಮರಳಿದ. ಆ ದಿನದಿಂದ ಹಕ್ಕಿಯು ಪ್ರತಿದಿನ ಹಳ್ಳಿಯ ಶಾಲೆಗೆ ಬಂದು ಒಂದೊಂದು ಚಿನ್ನದ ಮೊಟ್ಟೆಯನ್ನು ಇಡತೊಡಗಿತು. ಕಿರಣ್ ಆ ಹಣದಿಂದ ಹಳ್ಳಿಯಲ್ಲಿ ಸುಸಜ್ಜಿತ ಶಾಲೆ, ಆಸ್ಪತ್ರೆ ಕಟ್ಟಿಸಿದ. ಬಡ ಮಕ್ಕಳಿಗೆ ಓದಲು ಸಹಾಯ ಮಾಡಿದ. ಕಿರಣನ ಪ್ರಾಮಾಣಿಕತೆ ಆ ಹಳ್ಳಿಯನ್ನು ಬಂಗಾರದ ಹಳ್ಳಿಯನ್ನಾಗಿ ಮಾಡಿತು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ ಎಂಬುದು ಕಿರಣನ ಜೀವನದ ಪಾಠವಾಯಿತು. ಗೆಳೆಯರೆ, ಕಿರಣನ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಈ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ. ಇಂತಹ ಇನ್ನೂ ಅನೇಕ ಅದ್ಭುತ ಕತೆಗಳನ್ನು ಕೇಳಲು ಮತ್ತು ನಮ್ಮ ಹಳ್ಳಿಯ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಶಕ್ತಿ. ಧನ್ಯವಾದಗಳು.